ಮಂಡ್ಯ ಜಿಲ್ಲಾ ಗಾಣಿಗರ ಸಂಘದಿಂದ ಮಂಡ್ಯದಲ್ಲಿ ಆಯೋಜಿಸಿದ್ದ ಗಾಣಿಗ ಸಮುದಾಯದ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿ ಪೂರ್ವಾಶ್ರಮ ಬಿಜೆ ಪುಟ್ಟಸ್ವಾಮಿರವರಿಗೆ ಗಾಣಿಗರಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅರ್ಥಪೂರ್ಣವಾಗಿ ನೆರವೇರಿತು. ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗರ್, ಮಂಡ್ಯ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷ ಶಿವಕುಮಾರ್ ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾರಂಭವನ್ನು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಪೂಜ್ಯ ಸ್ವಾಮೀಜಿ ಬಿಜೆ ಪುಟ್ಟಸ್ವಾಮಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ರಾಜ್ಯದ ಅಭಿವೃದ್ಧಿಗೆ ಹೋರಾಟ ನಡೆಸಿದ್ದಾರೆ. ಸ್ವಾಮೀಜಿ ಬಗ್ಗೆ ಅಪಾರ ಗೌರವವಿದೆ. ಗಾಣಿಗ ಸಮುದಾಯದ ಸಮಸ್ಯೆಗೆ ಸ್ಪಂದಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಒಂದು ಸಮಾಜದ ರಾಜ್ಯದ ಅಭಿವೃದ್ಧಿಗೆ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವರು, ಅವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅವ್ರ ಸ್ವಂತ ಊರು. ನನಗೆ ಅವ್ರಿಗೆ ಯಾವತ್ತು ಪರಿಚಯ ಆಯಿತು, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿದ್ರು, ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ರು. ನಮ್ಮ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಾವು ಹೇಳಿದಂಥ ಸಂದರ್ಭದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಸ್ಪಂದಿಸಿದ್ದಾರೆ. ಅವರು ವಿಧಾನ ಪರಿಷತ್ತಿನ ಸದಸ್ಯ ಆಗಿದ್ದಾನೆ. ಅದೇ ಅಭಿಮಾನ ವಿಶ್ವಾಸವನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಅವರು ನಮ್ಮ ಇಟ್ಕೊಂಡಿದ್ದಾರೆ. ಬಟ್ ನನಗೆ ಈ ಒಂದು 2-3 ಸಂದರ್ಭದಲ್ಲಿ ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ನಿಮ್ಮ ಸಮಾಜ ನನಗೆ ಸಾಕಷ್ಟು ಭರವಸೆಯನ್ನು ತಗೊಂಡು ನನ್ನ ಜೊತೆ ನಿಂತಿದ್ದೀರಾ, ನಮ್ಮೆಲ್ಲ ಶಾಸಕರ ಜೊತೆ ನಿಂತಿದ್ದೀರಾ. ನಮಗೆ ಈಗ ಕೂತ್ಕೊಂಡಾಗ ಹೇಳ್ತೀವಿ, ಬಿ ಜೆ ಪಿಯವರಿಗೆ, ಜನತಾದಳದವ್ರಿಗೆ, ಅವ್ರಿಗೆ ಈ ಸರ್ಕಾರ ಏನು ಅವ್ರಿಗೆ ರಾತ್ರಿ ನಿದ್ದೆ ಬರೋಲ್ಲ, ಬೆಳಗ್ಗೆ ನಿದ್ದೆ ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿಗಳಿದ್ದಾರೆ. ಅವ್ರಿಗೆ ಭಾಳಷ್ಟು ತಡ್ಕೊಳಕ್ಕಾಗದೇ ಇರುವಂಥ ಕೆಟ್ಟ ಪರಿಸ್ಥಿತಿಗಳಿದೆ. ಅವ್ರು ಏನೇ ಇರಲಿ, ರಾಜ್ಯದ ಅಭಿವೃದ್ಧಿಗೆ, ಸಮಾಜದ ಬೆಳವಣಿಗೆಗೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಬದಲಾಗಿದ್ದಾರೆ. ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಬೆಂಗಳೂರಿನಲ್ಲಿರುವ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠಕ್ಕೆ 2ನೇ ಸ್ವಾಮೀಜಿ ಆಗಿರುವವರು ಬರಬಹುದು. ನಾನೇ ದೀಕ್ಷೆಯನ್ನು ನೀಡುತ್ತೇನೆ. ನಮ್ಮ ಮಠದಲ್ಲಿ ಅನಾಥ ಮಕ್ಕಳಿಗೆ ಹಾಗೂ ಜನಾಂಗದ ಬಡ ಕುಟುಂಬದ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡಲಾಗುವುದು. ಮುಂದಿನ ನವೆಂಬರ್ ತಿಂಗಳಿನಲ್ಲಿ ಗಾಣಿಗರ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಇಚ್ಛೆ ಇರ್ತಕ್ಕಂಥವರು ಬಂದರೆ ಮಠಕ್ಕೆ ಅವರಿಗೆ 2ನೇ ಸ್ವಾಮಿ ಆಗ್ತಕ್ಕಂಥದ್ದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಒಂದು ದೀಕ್ಷೆಯನ್ನು ಕೊಡ್ತೀವಿ. ಈಗ ಅಲ್ಲಿ ಹಾಸ್ಟೆಲ್ನ ಮಾಡ್ತಾ ಇದ್ದೇವೆ, ICSE ಸ್ಕೂಲ್ ಮಾಡಿದ್ದೇನೆ. ಇಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು, ಅನಾಥ ಮಕ್ಕಳು ಯಾರಾದರೂ ಇದ್ದರೆ ಜೂನ್ ತಿಂಗಳಾದಮೇಲೆ, ಏಪ್ರಿಲ್ ಆದಮೇಲೆ ದಯಮಾಡಿ ಕಳಿಸ್ಕೊಡಿ. ನನ್ನ ಜೀವಮಾನ ಇರೋವರೆಗೆ ಅವರಿಗೆ ಮುಫತ್ತಾಗಿ ವಿದ್ಯೆಯನ್ನು ಕೊಡ್ತೇನೆ, ಹಾಸ್ಟೆಲ್ ಸೀಟ್ ಕೊಡ್ತೇನೆ ಮತ್ತು ಸ್ಕೂಲ್ನಲ್ಲೂ ಸಹ ಸೀಟನ್ನು ಕೊಡ್ತೇನೆ. ಅದರ ಉದ್ದೇಶನೇ ನಾನು ಮಾಡಿರ್ತಕ್ಕಂಥದ್ದು. ಇವತ್ತು ನನ್ನ ಪೆನ್ಷನ್ನು ನನ್ನ ಮನೆಯಲ್ಲಿ ಯಾವ ಪೂರ್ವಾಶ್ರಮದಲ್ಲಿ ಮಾಡಿಕೊಂಡು ಒಂದು ಬಾಡಿಗೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಕೊಡ್ತಾ ಇಲ್ಲ. ಬಾಡಿಗೆ ಪರಿಹಾರ ಮಾಡ್ತಕ್ಕಂಥದ್ದಕ್ಕೆ ಮನಸ್ಸು ಮಾಡಬೇಕು. ಇದು ನನ್ನ ಜೀವಮಾನದ ಒಂದು ಕೊನೆಯ ಆಸೆ. ಆದ್ದರಿಂದ ತಾವೆಲ್ಲರೂ ಸಹ ಆ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ, ನನಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮಗಳ ದೃಷ್ಟಿಯಿಂದ, ನೀವು ಈ ಸಮಾಜದಲ್ಲಿ ಗಾಣಿಗರು ಬದುಕಿದ್ದಾರೆ ಅಂತಕ್ಕಂಥದ್ದನ್ನ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಬಂದರೆ ಅದು ನಿಮ್ಗೊಳ್ಳೇದಾಗಲಿಕ್ಕೆ ಹೊರತು ನನಗೋಸ್ಕರ ನನಗೇನೇನು ಆಗಬೇಕಾಗಿಲ್ಲ. ನಾನೇನು ಮಂತ್ರಿ ಆಗಬೇಕಾಗಿಲ್ಲ ಅಥವಾ ಇನ್ನೊಂದು ರಾಜಕಾರಣದಲ್ಲಿ ಬರಬೇಕಾಗಿಲ್ಲ. ಎಲ್ಲ ಮುಂದೋಗಿದೆ ನಾನು. ಈಗ ನಾನು ಅಲ್ಲಿಂದ ಏನಪ್ಪ ಅಂದರೆ ಮಠದಿಂದ ಸ್ಮಶಾನ ಅಷ್ಟೇ. ಆದ್ದರಿಂದ ಇರೋಷ್ಟು ದಿವಸ ಏನು ಜನಾಂಗ ನನಗೆ ಉತ್ತೇಜನ ಕೊಟ್ಟಿರೋ ಅದನ್ನೆಲ್ಲ ನನ್ನ ಶಕ್ತಿಯನ್ನು ತ್ಯಾಗ ಮಾಡಿ ಜನಾಂಗಕ್ಕೋಸ್ಕರ ಒಂದು ಅಲ್ಲಿ ಸಂಸ್ಥೆಗಳನ್ನು ದೊಡ್ಡದಾಗಿ ಬೆಳೆಸಬೇಕು ಅಂತಕ್ಕಂಥ ಆಸೆ ಇದೆ. ಅದನ್ನೆಲ್ಲ ಸಹಾಯ ಮಾಡಬೇಕು ಅಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಯವರಿಗೆ ಜನಾಂಗದ ಗಣ್ಯರಾದ ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ಚಿಕ್ಕಬಳ್ಳಾಪುರ ಗಾಣಿಗರ ಸಂಘದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಎಕೆಜಿಎಸ್ ರಾಜ್ಯಾಧ್ಯಕ್ಷ ರಾಜಶೇಖರ್, ಸಮಾಜ ಸೇವಕ ಕೋಲಾರ ಅಮರನಾಥ್, ಬೆಂಗಳೂರು ದೇವನಹಳ್ಳಿ ಬಿಜೆಪಿ ಮುಖಂಡ ವೇಣುಗೋಪಾಲ್, ಬೆಂಗಳೂರು ಜಯದೇವ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಕುಮಾರ್, ಟಿ ರಂಗರಾಜು, ಪರಿಸರ ವೇಣುಗೋಪಾಲ್ ಸಮ್ಮುಖದಲ್ಲಿ ಮಂಡ್ಯ ಜಿಲ್ಲಾ ಗಾಣಿಗರು ಪಾದಪೂಜೆ ಮಾಡುವ ಮೂಲಕ ಗುರುವಂದನೆ ಸಲ್ಲಿಸಿದರು.
ವೇದಾನಾಂ ನಿಧಿಯ ಸಕಲ ವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಶ್ರೀ ಮಹಾದೇವ ಗುರುದೇವನಾದ ಬಿಂದು ಕರಾನ್ವಿತಂ ತತ್ವಾತ್ಮಕಂ ಗುಣಾತೀತಂ ಗುರುದೇವೋ ನಮಸ್ತುತೆ. ವರ್ಣರೂಪವೇ ಜೊತೆಗೆ ಗಾಣಿಗ ಜನಾಂಗದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಪ್ರೋತ್ಸಾಹಿಸಿದರು. ಒಂದು ಜಿಲ್ಲೆಯ ಗಾಣಿಗ ಸಮುದಾಯ ಮತ್ತೊಂದು ಜಿಲ್ಲೆಯ ಗಾಣಿಗ ಸಮುದಾಯಕ್ಕೆ ಪರಿಚಯ ಇರಲಿಲ್ಲ. ಆದರೆ 1972-73ರಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿಗಳಾಗಿದ್ದಂಥ ಒಂದು ಸಂದರ್ಭದಲ್ಲಿ ಜನಸಂಖ್ಯೆಯಲ್ಲಿ ಕಡಿಮೆ ಇರುವಂತಹ ಸಮುದಾಯಗಳಲ್ಲಿ ಜಾಗೃತಿ ಬರಬೇಕು, ಅವರು ಸಂಘಟಿತರಾಗಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ರೀತಿಯ ಎಲ್ಲ ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥ ಸಮುದಾಯಗಳ ಸಂಘಟನೆಗಳನ್ನ ಸಂಘವನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಪರಂಪರೆ ಪ್ರಾರಂಭ ಆಯಿತು. ಹಾಗಾಗಿ ನಮ್ಮ ಸಮುದಾಯದಲ್ಲೂ ಕೂಡ ಅಂದಿನ IAS ಅಧಿಕಾರಿಗಳಾಗಿದ್ದಂಥ ಶ್ರೀಯುತ JT ವಿಶ್ವನಾಥನ್ ಅವರು ಮತ್ತು ಶಿಕ್ಷಣ ತಜ್ಞರಾದಂಥ ನನ್ನ ಚಿಕ್ಕಪ್ಪನವರಾದಂಥ ಶ್ರೀಯುತ JMT ರಾಜನ್ ಅವರು, ಅಂದಿನ ಶ್ರೀಯುತ BJ ಪುಟ್ಟಸ್ವಾಮಿಯವರು, ಶ್ರೀನಿವಾಸ ಮೂರ್ತಿಯವರು, ಹಾಗೆಯೇ ಚಿತ್ತೂರಿನ ನಾರಾಯಣಪ್ಪನವರು, ಹಾಗೆಯೇ ಕುಮಟಾದ KV ಶೆಟ್ರು, ಇವರೆಲ್ಲ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಹಿರಿಯರಿದ್ದಾರೆ ಮತ್ತು ಮುಖಂಡರಿದ್ದಾರೆ. ಇವರೆಲ್ಲ ಸಮುದಾಯಗಳು ಜಿಲ್ಲೆಗಳಲ್ಲಿ ಬೇರೆ ಬೇರೆಯವರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಸಂಘಟಿತರಾಗಬೇಕು, ಜಾಗೃತಿ ಬೆಳಿಬೇಕು, ಬಂಧುತ್ವ ಕೂಡ ಬೆಳೆದಾಗ ಅದಕ್ಕೊಂದು ಹೆಚ್ಚು ಅರ್ಥ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆ ದಿನ ಅಖಿಲ ಕರ್ನಾಟಕ ಗಾಣಿಗರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅದರ ಪರಿಣಾಮ ಇವತ್ತು ಒಂದು ಜಿಲ್ಲೆಯಲ್ಲಿರುವಂಥ ಸಮುದಾಯ ಮತ್ತೊಂದು ಜಿಲ್ಲೆಗೆ ಪರಿಚಿತರಾಗಿದ್ದಾರೆ. ಅಷ್ಟೇ ಅಲ್ಲ, ಬಂಧುತ್ವ ಕೂಡ ಬೆಳೆಯುವಂಥ ಒಂದು ಪದ್ಧತಿ ಆಗಿರುವಂಥದ್ದು ಕೂಡ ಒಂದು ಒಳ್ಳೆ ಬೆಳವಣಿಗೆಗಳು ಕೂಡ ಆಗಿದ್ದಾರೆ. ಹಾಗಾಗಿ ಮೇಲೆ ಅದಕ್ಕೆ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಗುರು ಹಿರಿಯರುಗಳ ಸಹಕಾರವನ್ನು ತೆಗೆದುಕೊಂಡು ಅಲ್ಲಿ ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರನ್ನು ಕೂಡ ಕರೆಸಿ ಒಂದು ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಮತ್ತೆ ಶ್ರೀಯುತ ಪೂರ್ಣಾನಂದ ಸ್ವಾಮೀಜಿ ಅವರು ಕೂಡ ಒಂದು ಎಲ್ಲ ಸಮುದಾಯಗಳಲ್ಲೂ ಕೂಡ ಮಠ ಇದೆ, ಗಾಣಿಗ ಸಮುದಾಯಕ್ಕೂ ಕೂಡ ಒಂದು ಮಠ ಇದ್ದರೆ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ, ಮಾನ್ಯತೆ ಬರುತ್ತೆ ಅಂತ ಹೇಳಿ ಅವರು ಕೂಡ ರಾಜಕಾರಣದಲ್ಲಿ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ಸಮುದಾಯದ ಹಿತದೃಷ್ಟಿಯಿಂದ ಮಠವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ, ಸಮುದಾಯದಿಂದ ಇದ್ದಾರೆ. ಹೀಗಾಗಿ ಎಲ್ಲ ಸಮುದಾಯಗಳು ಕೂಡ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ರೀತಿಯ ಸಹಕಾರ ಮತ್ತು ನೆರವನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿ ಹೆಚ್ಚಿನ ಆಸಕ್ತಿಯನ್ನು ತಗೊಳ್ಬೇಕಾಗುತ್ತೆ. ತುಮಕೂರು ಇರ್ಬೋದು, ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಈ ಭಾಗಗಳಲ್ಲಿ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಇನ್ನೂ ಕೂಡ ಶೈಕ್ಷಣಿಕವಾಗಿ ಹೆಚ್ಚು ಮುಂದೆ ಬರುವಂಥ ಅಗತ್ಯ ಇದೆ. 8 ಎಕರೆ ಜಮೀನು, ಸುಮಾರು 15 ಕೋಟಿಗಳ ಆಸ್ತಿಯನ್ನ ಇವತ್ತು ಆ ಮಠದಲ್ಲಿ ನಮ್ಮ ಜನಾಂಗಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಒಳ್ಳೆಯ ಸ್ಕೂಲ್ ಇದೆ, ಮತ್ತೆ ಚೌಲ್ಟ್ರಿ ಮಾಡಿದ್ದಾರೆ, ದೇವಸ್ಥಾನ ಇದೆ, ಉತ್ತಮವಾದ ಮಠ ಇದೆ, ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಜಾಗದಲ್ಲಿ ಎಲ್ಲ ಕಟ್ಟಡಗಳ ನಿರ್ಮಾಣ ಆಗಿದೆ. ಆದರೆ ಒಂದು ನೋವು ಏನಂದ್ರೆ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿಲ್ಲ. ಬೇರೆ ಸಮಾಜಗಳಿಗೂ ನಮಗೂ ಏನು ವ್ಯತ್ಯಾಸ ಅಂದ್ರೆ ಅವ್ರ ಕಷ್ಟ ಬಂದ್ರೆ ಎಲ್ಲ ಒಗ್ಗಟ್ಟಾಗ್ತಾರೆ, ನಾವು ಆಗೋದಿಲ್ಲ, ನಾವು ಕಾಲಿಡಿತೀವಿ. ನಮ್ಮ ಗುರುಗಳ ಒಂದು ಇದರಲ್ಲೂ ಹಾಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿ ಮಾಡಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ದಿರೋ ಹಾಗೆ ಕೇಸ್ಗಳು ಹಾಕಿ ಕೋರ್ಟ್ಗಳಲ್ಲಿ ಹೋಗಿ ಏನಿದು ನಮ್ಮ ಸಮಾಜನ, ಏನಿದು ಬೇರೆ ಸಮಾಜಗಳಲ್ಲಿ ಸ್ಥಿತಿ ಇಲ್ಲ ರೀ. ಹಾಗಾಗಿ ನಾನು ಹೇಳ್ತೀನಿ, ಮುಂದೆ ಇವಾಗ ನಾವು ಏನು ಈ ಮನೆಗಳಲ್ಲಿ ಈ ಆಚೆ ಏನು ನಾವು ಇಂಥ ಬೆಳವಣಿಗೆಗಳಿದೆಯೋ ಇದು ನಮ್ಮ ಮಕ್ಕಳು ಕಲಿತಾರೆ. ಹಾಗಾಗಿ ಇದನ್ನ ನಿಮಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಬನ್ನಿ, ಮಠಕ್ಕೆ ಬನ್ನಿ. ಅಲ್ಲಿಗೆ ಬಂದು ಸ್ವಾಮಿಗಳು ಏನೇನು ಮಾಡ್ತಾ ಇದ್ದಾರೆ ಆ ವಸ್ತುಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಸರಿಯಾದ ಊಟ ಇಲ್ಲ, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ನಿದ್ದೆ ಇಲ್ಲ,
ಇವತ್ತು 89 ವರ್ಷದಲ್ಲೂ ಸಹ ಅವ್ರು ಜನಾಂಗಕ್ಕಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ನಮ್ಗೆ ಏನ್ ಬೇಕು ಹೇಳ್ರಿ. ಅವರಲ್ಲಿ 1% ಸಹ ನಾವು ಮಾಡ್ತಾ ಇಲ್ಲ ರೀ ಸೇವೆ ಜನಾಂಗಕ್ಕೆ. ನಾವು ದಯವಿಟ್ಟು ತಿಳ್ಕೊಳ್ರಿ, ಇನ್ಮೇಲೆ ಕಾಲೆಳೆ ಕೆಲಸ ಮಾಡೋದು ಬೇಡ, ಒಬ್ರಿಗೊಬ್ರು ದ್ವೇಷ ಸಾಧಿಸೋದು ಬೇಡ. ಜನಾಂಗದವರು ಗಾಣಿಗರು ನಾವೆಲ್ಲ ಒಂದಾಗಿ ಹೋಗ್ಬೇಕು, ಒಗ್ಗಟ್ಟಾಗಿ ಹೋಗ್ಬೇಕು. ಈ ಸ್ಥಿತಿನ ನಿರ್ಮಾಣ ಮಾಡಿ ಇದನ್ನ ಈ ಒಂದು ಮಂಡ್ಯ ಜಿಲ್ಲೆಯಿಂದನೇ ಆರಂಭ ಆಗಲಿ. ಈ ಒಳ್ಳೆಯ ಸ್ಥಿತಿನ ಮನಸ್ಥಿತಿಯ ನಾವು ಇಲ್ಲಿಂದನೇ ತಗೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಡೆ ಕೋರ್ಕೊಳ್ತಾ ಇದ್ದೀವಿ.